ಹೋಟೆಲ್ನಿಂದ ಯುವತಿ ಕೆಳಗೆ ಬಿದ್ದ ಪ್ರಕರಣದ ವಿಚಾರವಾಗಿ ಇದೀಗ ಪಾರ್ಟಿ ಮಾಡ್ತಾ ಇದ್ದಂತಹ ಯುವಕರ ಬಳಿ ಹಣ ಕೇಳಿದ ಆರೋಪ ಬರ್ತಾ ಇದೆ. ಘಟನೆ ಬಗ್ಗೆ ವೈಟ್ಫೀಲ್ಡ್ ಡಿಸಿಪಿ ಪರಶುರಾಮ್ ರಿಯಾಕ್ಟ್ ಮಾಡಿದ್ದಾರೆ. ಹೋಟೆಲ್ನಿಂದ ಯುವತಿ ಕೆಳಗೆ ಬಿದ್ದಂತಹ ಪ್ರಕರಣದ ವಿಚಾರವಾಗಿ ಇದೀಗ ಅಪ್ಡೇಟ್ ಸಿಗ್ತಾ ಇರುವಂಥದ್ದು. ಪಾರ್ಟಿ ಮಾಡ್ತಿದ್ದಂತಹ ಯುವಕರ ಬಳಿ ಹಣ ಕೇಳಿದ ಆರೋಪ ಕೇಳಿ ಬರ್ತಾ ಇದೆ. ಘಟನೆ ಬಗ್ಗೆ ವೈಟ್ಫೀಲ್ಡ್ ಡಿಸಿಪಿ ಪರಶುರಾಮ್ ರಿಯಾಕ್ಟ್ ಮಾಡಿರುವಂಥದ್ದು. ಪೊಲೀಸರ ಬಾಡಿ ವಾರ್ನ್ ಕ್ಯಾಮೆರಾ ಪರಿಶೀಲನೆ ನಡೆಸಲಾಗ್ತಾ ಇದೆ. ಸದ್ಯಕ್ಕೆ ಅದರಲ್ಲಿ ಹಣ ಕೇಳಿದರ ಬಗ್ಗೆ ಯಾವುದೇ ಸಾಕ್ಷಿಗಳು ಸಿಗ್ತಾ ಇಲ್ವಂತೆ. ಯಾರಾದರೂ ದೂರನ್ನ ಕೊಟ್ಟರೆ ದಾಖಲು ಮಾಡಿಕೊಂಡು ತನಿಖೆಯನ್ನು ಆರಂಭ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಘಟನೆ ಬಗ್ಗೆ ವೈಟ್ಫೀಲ್ಡ್ ಡಿಸಿಪಿ ಪರಶುರಾಮ್ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಯುವಕರ ಪಾರ್ಟಿ ಬಗ್ಗೆ ಸ್ಥಳೀಯರಿಂದ ಪೊಲೀಸರಿಗೆ ದೂರು ಕೂಡ ಕೊಡಲಾಗಿರುವಂಥದ್ದು. 4 ಹುಡುಗರು ಜೊತೆಗೆ ಹುಡುಗಿಯರು ಸೇರಿ 8 ಜನರಿರ್ತಾರೆ. ಪೊಲೀಸರ ಪರಿಶೀಲನೆ ಸಂದರ್ಭದಲ್ಲಿ ಕುಡಿದಿರೋದು ಕೂಡ ಗೊತ್ತಾಗಿದೆ. ಹೀಗಾಗಿ ID ಕಾರ್ಡ್ ಪರಿಶೀಲನೆಗೆ ಕೆಳಗೆ ಬರುವಂತೆ ಕರೆದಿದ್ದಾರೆ ಕೂಡ. ಆಗ ಓರ್ವ ಯುವತಿ ಬಾಲ್ಕನಿಯಿಂದ ಕೆಳಗೆ ಬಿದ್ದಿದ್ದಾಳೆ ಅಂತ ಹೇಳಲಾಗ್ತಾ ಇದೆ. ಯಾವ ಕಾರಣಕ್ಕೆ ಕೆಳಗೆ ಬಿದ್ದಿದ್ದಾಳೆ ಅನ್ನೋದು ಗೊತ್ತಾಗಿಲ್ವಂತೆ. ತನಿಖೆ ನಡೆಸ್ತಾ ಇದ್ದಾರೆ. ದುಡ್ಡು ಕೇಳಿದ್ದಾರೆ ಅನ್ನೋ ಆರೋಪ ಇದೆ. ಬಟ್ ಸಾಕ್ಷಿಗಳು ಪತ್ತೆ ಆಗ್ತಾ ಇಲ್ಲ. ಕಂಪ್ಲೀಟ್ ಆಗಿ CCTV ಕ್ಯಾಮ್ರಾಗಳನ್ನು ಪರಿಶೀಲನೆ ಮಾಡಲಾಗ್ತಾ ಇದೆ. ಹೋಟೆಲ್ನಿಂದ ಯುವತಿ ಕೆಳಗೆ ಬಿದ್ದ ಪ್ರಕರಣಕ್ಕೆ ಇದೀಗ ಟ್ವಿಸ್ಟ್ ಸಿಗ್ತಾ ಇರುವಂಥದ್ದು. ಪಾರ್ಟಿ ಮಾಡ್ತಾ ಇದ್ದಂತಹ ಯುವಕರ ಬಳಿ ಹಣ ಕೇಳಿರ್ತಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. HL ಪೊಲೀಸ್ ಠಾಣೆ ಅಲ್ಲಿ ಸಿಎಸ್ಟಾ ಅಂತ ಒಂದು ಹೋಟೆಲ್ ಇದೆ. ಆ ಹೋಟೆಲಿಂದ ಒಂದು ಹೊಯ್ಸಳಗೆ ಒಂದು ಕಾಲ್ ಬರುತ್ತೆ. ಆ ಕಾಲ್ ಆಧಾರದ ಮೇಲೆ ಬೆಳಿಗ್ಗೆ 5:50 ಗಂಟೆಗೆ ನಮ್ಮ ಹೊಯ್ಸಳ ಪೊಲೀಸರು ಆ ರೂಮ್ಗೆ ಹೋಗಿ ಹೋಟೆಲ್ಗೆ ಹೋಗಿದ್ದಾರೆ. ಹೋದಾಗ 4th ಫ್ಲೋರ್ನ ರೂಮ್ ನಂಬರ್ 403ನಲ್ಲಿ ಒಟ್ಟು 4 ಜನ ಹುಡುಗರು ಮತ್ತು 4 ಜನ ಹುಡುಗಿಯರು ಒಂದೇ ರೂಮಲ್ಲಿದ್ದರು. ಅವರು ಡ್ರಿಂಕ್ಸ್ ಎಲ್ಲ ಮಾಡಿದ್ರು ಮತ್ತು ಲೌಡಾಗಿ ಮ್ಯೂಸಿಕನ್ನು ಕೂಡ ಪ್ಲೇ ಮಾಡ್ಕೊಂಡಿದ್ರು. ದೆನ್ ಪೊಲೀಸರು ಅಲ್ಲಿ ವಿಸಿಟ್ ಮಾಡಿ ಅವರಿಗೆ ಬಾಡಿ ವಾರ್ನ್ ಕ್ಯಾಮ್ರಾದಲ್ಲಿ ಆನ್ ಮಾಡಿಕೊಂಡು ಅವ್ರನ್ನ ವಿಚಾರ ಮಾಡಿದ್ದಾರೆ. ಅವರ ಐಡೆಂಟಿಟಿ ಕಾರ್ಡ್ಗಳನ್ನು ಕೇಳಿದ್ದಾರೆ ಮತ್ತು ಅವರ ಡೀಟೇಲ್ಸನ್ನು ವಿಚಾರ ಮಾಡಿದ್ದಾರೆ. ಅದರ ಜೊತೆಗೆ ಅವರಿಗೆ ಸ್ವಲ್ಪ ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ಅದಾದಮೇಲೆ ಅವರ ಮಾಹಿತಿಯನ್ನು ಪಡ್ಕೊಂಡು ಕಂಪ್ಲೇಂಟನ್ನು ಕ್ಲೋಸ್ ಮಾಡೋ ಉದ್ದೇಶಕ್ಕಾಗಿ ಅವರು 4ನೇ ಫ್ಲೋರಿಂದ 2 ಜನ ಯುವಕರನ್ನು ರಿಸೆಪ್ಷನ್ಗೆ ಕರ್ಕೊಂಡು ಬಂದು ಡೀಟೇಲ್ಸನ್ನು ತಗೊಳ್ಳೋ ಮಧ್ಯದಲ್ಲಿ ಒಬ್ಬಳು ಯುವತಿ 4ನೇ ಫ್ಲೋರಿಂದ ಮೇಬಿ ಬಾಲ್ಕನಿಯಿಂದ ಇಳಿಯೋದಕ್ಕೋ ಅಥವಾ ಯಾವ ಉದ್ದೇಶಕ್ಕೋ ಗೊತ್ತಿಲ್ಲ ಹೋದಾಗ ಅಲ್ಲಿಂದ ಕೆಳಗೆ ಕಾಂಪೌಂಡ್ ಮೇಲೆ ಬಿದ್ದಿದ್ದಾರೆ. ಕಾಂಪೌಂಡಿಗೆ ಚೂಪಾದ ಗ್ರಿಲ್ಗಳು ಇರೋದ್ರಿಂದ